ಗೊಂದಲಗಳ ಸೃಷ್ಟಿಯಾಗಿರೋದೇ ಕಡಲ ತೀರದಿಂದ. ಕಡಲ ತೀರದ ಒಂದು ರಾಜಕಾರಣದ ಹಿನ್ನೆಲೆಯಲ್ಲಿ ಪ್ರಾರಂಭ ಆಗಿದೆ. ಅಂತೂ ಇವತ್ತು ಶ್ರೀ ಕ್ಷೇತ್ರ ಪವಿತ್ರವಾದಂಥ ಕ್ಷೇತ್ರ ಅನ್ನೋದು ಎಂಥದ್ದೇ ಕಳಂಕ ಬಂದರೂ ಕೂಡ ಆ ಕಳಂಕದಿಂದ ಆಚೆ ಬರ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ಕೊಟ್ಟಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಸಂತೋಷ ಆಗಿದೆ. ಆದರೆ ಇದರಲ್ಲಿ BJP ಅವ್ರಿಗೆ ಮಾತ್ರ ಹೊಟ್ಟೆ ಉರಿ ಜಾಸ್ತಿ ಆಗಿದೆ. ಅದಕ್ಕೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ. ನೋಡಿ, ಕೆಲವು ರಾಜಕಾರಣದ ಹಿತದೃಷ್ಟಿಯಿಂದನೂ ಮಾಡಿರ್ಬೋದು, ವ್ಯಾಪಾರದ ದೃಷ್ಟಿಯಿಂದನೂ ಮಾಡಿರ್ಬೋದು. ಒಟ್ಟಾರೆ ನನಗೆ ಗೊತ್ತಿರೋ ಪ್ರಕಾರ ಅವರೇನೋ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ರೈಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ಆಚೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನನಗಿದೆ. ಇದರಲ್ಲಿ ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಹನುಮಂತರಾಯಪ್ಪನವ್ರ ಮನೆಗೆ ಕೂಡ ರೈಡ್ ಮಾಡಿರ್ಬೋದು. ಸೊ ಅವರು ನನಗೆ ಚೆಕ್ ಮಾಡ್ತೀನಿ ಏನು ಅಂತೇಳಿ. ಬಹುಶಃ ಯಾವುದೇ ಆಧಾರರಹಿತವಾದಂಥ ಒಂದು ಅವ್ರಿಗೂ ಸ್ನೇಹ ಇರಬೇಕು. ಆದರೆ ವ್ಯಾವಹಾರಿಕವಾಗಿ ಏನು ಅಂತ ಇದಿಲ್ಲ ಅಂತ ಕಾಣಿಸ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಏನು ರೈಡ್ ಮಾಡಿದ್ದಾರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಅದರಿಂದ ಆಚೆ ಬರ್ತಾರೆ. ಸರ್, ಓವರ್ ಆಲ್ ಆಗಿ ರಿಯಾಕ್ಷನ್ ಅನ್ನು ಕೊಡ್ತಾ ಇರೋದನ್ನು ಗಮನಿಸಿದ್ವಿ. ಈ ಹಿಂದೆಯೂ ಕೂಡ DCM DK ಶಿವಕುಮಾರ್ ಅವರು ಹೇಳಿದ್ರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಈಗ ಅವರು ಕೂಡ ಅದೇ ಹೇಳ್ತಾ ಇದ್ದಾರೆ. ನೋ ವಿ ಶುಡ್ ಅಪ್ರಿಷಿಯೇಟ್ DK ಶಿವಕುಮಾರ್ ಇನ್ ದಿಸ್ ಎಪಿಸೋಡ್. ಅವರು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದು ಹೊರಗಡೆ ಬಂದಾಗಲೂ ಮೀಡಿಯಾದವರು ಕೇಳಿದಾಗ ಆ ಸೆನ್ಸಿಟಿವ್ ಇಶ್ಯೂ ಇತ್ತು. ಆಗ ಮಾತಾಡೋಗ್ಲು ಹೇಳಿದರು ಇದೆಲ್ಲ ಷಡ್ಯಂತ್ರ ಅಂತ. ಭಕ್ತನಾಗಿ, ನಾಟ್ ಆ್ಯಸ್ ಎ CM, ಭಕ್ತನಾಗಿ. CM ಇಸ್ DCM ಮತ್ತು ಅವ್ರದ್ದು ಪೋಸ್ಟ್ ಇದೆಯಲ್ಲ ಅದು ಬೇರೆ. ಅವರು ಧರ್ಮಸ್ಥಳದ ಭಕ್ತರು ಕೂಡ. ಭಕ್ತನಾಗಿ ಅವ್ರು ಹೇಳ್ತಾರೆ, ಇಲ್ಲ ನಾನು ಧರ್ಮಸ್ಥಳದ ಪರ, ಇದು ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ವೀರೇಂದ್ರ ಹೆಗಡೆ ಅವರ ಬಗ್ಗೆ ನನಗೆ ಗೊತ್ತಿದೆ, ಪೂಜ್ಯರ ಬಗ್ಗೆ ಗೊತ್ತಾಗಿದೆ. ಅಂಥ ಪೂಜ್ಯರು ಇವರಲ್ಲ, ಇದು ಒಂದು ದೊಡ್ಡ ಷಡ್ಯಂತ್ರ. ನಾನು DK ಶಿವಕುಮಾರ್, DKC ಧರ್ಮಸ್ಥಳದೊಟ್ಟಿಗೆ ನಿಂತ್ಕೊಳ್ತೀನಿ. ಮಾತ್ರ ಅಲ್ಲ, ನನ್ನಂತಹ ಸಾವಿರಾರು DKCಗಳು ಇದ್ದಾರೆ ಅನ್ನುವ ಸ್ಟೇಟ್ಮೆಂಟನ್ನು DK ಶಿವಕುಮಾರ್ ಆವತ್ತು ಕೊಟ್ಟಿದ್ದರು. ಈವನ್ ಸದನದಲ್ಲೂ ಕೂಡ ಸ್ಟ್ರೈಟ್ ಆಗಿ ಅವರು ಹೇಳಿದರು, ಸತ್ಯದ ಪರ ನಾವು ನಿಲ್ತೀವಿ, SIT ಅನ್ನು ಮಾಡಿದ್ದೀವಿ. ದೆರ್ ಇಸ್ ನೋ ಡೌಟ್. ಗವರ್ಮೆಂಟಲ್ಲಿ ಇದರಲ್ಲಿ ಯಾವುದೇ ರೀತಿಯಾಗಿ ನಾವು ಕ್ವಶನ್ ಮಾಡುವ ಪ್ರಮೇಯವೇ ಇಲ್ಲ. ನಥಿಂಗ್. CM ಅವರು ಕೂಡ ಮೊದಲ ಸಲ ಹೇಳಿದರು ನಾನು SIT ಮಾಡಲ್ಲ. ಎಂತ ಇದು ಬಂದರು. ಎಡಬಿಡಂಗಿಗಳು ಯಾವಾಗ ಇವರ ಮೆಟ್ಲತ್ತಲಿಕ್ಕೆ ಶುರು ಮಾಡಿದ್ರು, ಆವಾಗ 164 ಯಾವಾಗ ಆಯಿತು, CM ಅವರೇ ಅವರು ಕೇಳಿದಂಥ SIT ಅನ್ನು ಮಾಡಿ ದಕ್ಷ ಅಧಿಕಾರಿಗಳನ್ನು ಹಾಕಿ, ವಿ ಶುಡ್ ಸಲ್ಯೂಟ್ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯನವರು ಮತ್ತು DCM ಆಗಲಿ ಸಂಪೂರ್ಣ ಸರ್ಕಾರ, ಈವನ್ ವಿರೋಧ ಪಕ್ಷಗಳು BJP ಅವರು ಯಾವಾಗ ನಿಂತರು, ಎಲ್ಲಿ ನಿಂತರು, ಹೇಗೆ ನಿಂತರು ಅಂತ ಹೇಳೋದಕ್ಕೆ ಬೇಕಾದ ಟೈಮಲ್ಲಿ ಎಲ್ಲರೂ ಒಟ್ಟಾದರು. ಸತ್ಯಕ್ಕೆ, ಧರ್ಮಕ್ಕೆ ಎಲ್ಲರೂ ಒಟ್ಟಾಗಿ ನಿಂತರು ಅನ್ನುವ ಹೋರಾಟ ಇದೆ ಅಲ್ವಾ. ಐ ಥಿಂಕ್ ವಿ ಶುಡ್ ಥ್ಯಾಂಕ್ ಎವ್ರಿಬಡಿ ಇನ್ ದಿಸ್. ನಾನು ಹೇಳಿದಲ್ವ, ಇದರ ಕ್ರೆಡಿಟ್ ಅಂತಲ್ಲ, ಇದು ಯಾರೂ ಕ್ರೆಡಿಟ್ ತಗೊಳ್ಳೋ ವಿಷಯನೂ ಅಲ್ಲ. ಇದು ನಾವು ಮಾಡಿದ್ದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು, ನಮ್ಮ ಗುರುತರವಾದ ಜವಾಬ್ದಾರಿ ಇತ್ತು. ಧರ್ಮದ ಸೇವೆ ಮಾಡೋದು, ದೇವರ ಸೇವೆ ಮಾಡುವ ಜವಾಬ್ದಾರಿ ನಮ್ಮ ಇಲ್ಲಿತ್ತು. ಕಾವಂದರ ಪೂಜ್ಯರ ಸೇವೆ ಮಾಡುವ ಜವಾಬ್ದಾರಿ ಇತ್ತು. ನಾವು ಮಾಡಿದ್ದೀವಿ ಹೊರತು ಇದು ಯಾರ ಒಬ್ಬೊಬ್ಬರ ವಿಜಯವೂ ಅಲ್ಲ, ಯಾರ್ಯಾರ ಒಬ್ಬೊಬ್ಬರು ಕ್ರೆಡಿಟ್ ತಗೊಳ್ಳೋ ವಿಚಾರನೂ ಇದು ಅಲ್ಲ. ಎಲ್ಲರೂ ಸಮಾನರು, ಎಲ್ಲರೂ ಯಾವ ಪೋಸ್ಟ್ಗಳು ಇಲ್ಲಿಲ್ಲ. ಎಲ್ಲರೂ ಧರ್ಮಸ್ಥಳದ ಶ್ರೀ ಮಂಜುನಾಥನ ಮತ್ತು ಅಣ್ಣಪ್ಪನ ಭಕ್ತರು, ಕಾವಂದರ ಭಕ್ತರು ಅಷ್ಟೇ ಇಲ್ಲಿ. ಐ ಥಿಂಕ್ ಎವ್ರಿಬಡಿ ಟುಡೇ. ಈಗ ನೋಡಿ ನೀವು, ವಿಶ್ವನಾಥ್ ಅವರು ನಮ್ಮ ನಡೆ ಧರ್ಮಸ್ಥಳದ ಕಡೆ ಅಂತ ಧರ್ಮಯುದ್ಧ ಏನೋ ಕ್ಯಾಂಪೇನ್ ಮಾಡ್ಕೊಂಡು ಬಂದರು. ಇವತ್ತು ನೋಡಿ ಸಾಗರೋಪಿತವಾಗಿ ಜನಗಳು ಯಾವ ರೀತಿಯಾಗಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಜನಗಳ ಹತ್ರ ತಪ್ಪು ಕಾಣಿಕೆ ಎಷ್ಟು ಜನ ಬಂದು ಆಗ್ತಾ ಇದ್ದಾರೆ. ಹೌದು, ನಮ್ಮ ಮನಸ್ಸಲ್ಲೂ ಈ ಪ್ರಪಗಾಂಡಗಳನ್ನು ನೋಡಿ, ಈ ಯೂಟ್ಯೂಬ್ಗಳನ್ನು ನೋಡಿ, ಈ ಕತೆಗಳನ್ನು ನೋಡಿ, ಹೌದು ನಮ್ಮ ಮನಸ್ಸಿನಲ್ಲೂ ಒಂದು ಅರೆಕ್ಷಣ ಬಂದಿದ್ದು. ಹೌದು, ಏನೋ ಆಗಿರಬಹುದು ಅನ್ನುವ ಒಂದು ಆಲೋಚನೆ ನಮ್ಮಲ್ಲೂ ಬಂದಿತ್ತು. ಕ್ಷಮಿಸು ಮಂಜುನಾಥ, ಕ್ಷಮಿಸು ಅಣ್ಣಪ್ಪ, ಪೂಜ್ಯರೇ ನಮ್ಮನ್ನು ಕ್ಷಮಿಸಿ ಅಂತ ಹೋಗುವವರು ತುಂಬ ಜನ ಇದ್ದಾರೆ. ಅದು ಮಾತ್ರ ಅಲ್ಲ, ಇವತ್ತು ನೋಡಿ ಈ ನಾನು ಹೇಳಿದಲ್ವಾ, ಈಗ ಮಾರಿ ಹಬ್ಬ ಶುರು. ನೀವು ಟಾರ್ಗೆಟ್, ಇಟ್ ಈಸ್ ನಾಟ್ ಟಾರ್ಗೆಟ್ ಚಿನ್ನಯ್ಯ.
ಇದು ಟಾರ್ಗೆಟ್ ಚಿನ್ನಯ್ಯ ಅಲ್ಲ. ಟಾರ್ಗೆಟ್ ಏನ್ ಗೊತ್ತಾ, ಇದರ ಹಿಂದೆ ಇರುವ ಟೂಲ್ ಕಿಟ್ ಅಂತ ನಾವು ಏನು ಮಾತಾಡ್ತಾ ಇದೀವಲ್ಲ, ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಿಬಿಟ್ಟು ಈ ಮೀಟಿಂಗ್ಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ ಬೆಂಗಳೂರಲ್ಲಿ ಕೂತ್ಕೊಂಡ್ಬಿಟ್ಟು. ಮೊನ್ನೆ ಜೋರ್ ಮೀಟಿಂಗ್ ಆಯ್ತಲ್ಲ. ನಿಜ 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 ನೋಡಿ, ಪವರ್ ಟಿವಿಯಲ್ಲಿ ಚಿನ್ನಯ್ಯನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ವಿಚಾರಣೆ ವೇಳೆ ಮಟ್ಟಣ್ಣ ಜೊತೆಗಿನ ಸಂಪರ್ಕದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ ಈತ ಅಂತ. ಕಳೆದ 4 ವರ್ಷಗಳಿಂದ ಮಟ್ಟಣ್ಣ ಸಂಪರ್ಕದಲ್ಲಿ ನಾನು ಇದ್ದೆ ಅಂತ ಚಿನ್ನಯ್ಯ ಹೇಳ್ತಾನೆ. ಕೆಲ ವರ್ಷಗಳಿಂದ ಹೋರಾಟಗಾರರ ಸಂಪರ್ಕದಲ್ಲಿ ನಾನಿದ್ದೆ ಅಂದ್ರೆ ಚಿನ್ನಯ್ಯ ಇದ್ದಿದ್ದು. ಹೋರಾಟಗಾರರ ಆಮಿಷದ ಮೇರೆಗೆ ಬಂದು ನಾನು ದೂರು ಕೊಟ್ಟುಬಿಟ್ಟೆ, 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ದ ಈ ಚಿನ್ನಯ್ಯ. ಯಾಕಂಗೆ ಹೇಳ್ದ ಅಂತ ಇವಾಗ ಗೊತ್ತಾಗ್ತಾ ಇದೆ. ತಮಿಳುನಾಡಿನ ಈರೋಡ್ ಪ್ರದೇಶದ ಚಿಕ್ಕ ಅರಸಿಪಾಳ್ಯ ಗ್ರಾಮದ ಚಿನ್ನ ಇವನು. ಈ ರೋಡ್ ಬಳಿಯ ಫ್ಯಾಕ್ಟರಿಯಲ್ಲೇ ಕೆಲಸ ಮಾಡ್ಕೊಂಡಿದ್ದಂತೆ ಚಿನ್ನಯ್ಯ. ಗ್ರಾಮ ಪಂಚಾಯಿತಿಯಲ್ಲೂ ಸ್ವಚ್ಛತಾ ಕೆಲಸವನ್ನ ಮಾಡಿದ ಚಿನ್ನಯ್ಯ. ಅವನಿಗೆ ಆಮಿಷ ಒಡ್ಡಿ ಧರ್ಮಸ್ಥಳದ ಬಗ್ಗೆ ಮಟ್ಟಣ್ಣ ಗ್ಯಾಂಗ್ ದೂರು ಕೊಟ್ಟಿತ್ತು ಅಂತ. ನಿನ್ನೆ ಮಧ್ಯಾಹ್ನ 2:30ರಿಂದ ಮುಂಜಾನೆ 5 ಗಂಟೆಯವರೆಗೂ ತೀವ್ರ ವಿಚಾರಣೆಯನ್ನ ಮಾಡಲಾಗಿದೆ. 19 ಗಂಟೆಗಳಿಗೂ ಹೆಚ್ಚು ಕಾಲ ಸುಳ್ಳೇಳಿದ್ದ ಅವನು ಅನ್ನೋದು ಬಯಲಾಯಿತು. ಆರೋಪದ ಹಿಂದೆ ದುರುದ್ದೇಶ ಇರೋದು ಬಟಾಬಯಲಾಗ್ತಾ ಇದೆ. ಆಮೇಲೆ ಈ ಚಿನ್ನಯ್ಯನ ಬಳಿ ಯಾರೂ ಹೋಗೋದಕ್ಕೆ ಬಿಡ್ತಾ ಇಲ್ಲ. SIT ಅಧಿಕಾರಿಗಳು ಹೋಗಂಗಿಲ್ಲ. SIT ಕಸ್ಟಡಿಯಲ್ಲಿದ್ದಾನೆ ಬುರುಡೆ ಮ್ಯಾನ್ ಚಿನ್ನಯ್ಯ ಅಲಿಯಾಸ್ ಚೆನ್ನ. ಚಿನ್ನಯ್ಯನ ಬಂಧನದ ಬೆನ್ನಲ್ಲೇ ಧರ್ಮ ವಿರೋಧಿಗಳ ಎದೆಯಲ್ಲಿ ಈಗ ನಡುಕ ಶುರುವಾಗ್ತಾ ಇದೆ. ಚಿನ್ನಯ್ಯ ಬಂಧನ ಹಿನ್ನೆಲೆ ಪ್ರಕರಣದ ಮಾಸ್ಟರ್ ಮೈಂಡ್ಗೆ ಬಂಧನದ ಭೀತಿ ಶುರುವಾಗ್ತಾ ಇದೆ. ಈಗ ಗಿರೀಶ್ ಮಟ್ಟಣ್ಣ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗಬಹುದು. ಚಿನ್ನಯ್ಯನ ಬಳಿ ಅದಕ್ಕಂತಾನೆ SIT ಅಧಿಕಾರಿಗಳು ಯಾರನ್ನೂ ಬಿಟ್ಟಿಲ್ಲ. ಮತ್ತೆ ಆತನ ದಾರಿ ತಪ್ಪಿಸ್ಬಿಡ್ತಾರೆ ಅಂತ. ಯಾಕೆಂದ್ರೆ ದಾರಿ ತಪ್ಪುತ್ತಾ ಇರೋರು ಒಬ್ರ ಇಬ್ರ, ಬಂದವರೆಲ್ಲರೂ ಅಷ್ಟೇ, ಹೇಳ್ತಾ ಇರೋರೆಲ್ಲರೂ ಅಷ್ಟೇ. ನೆನೆ ನೋಡಿ ಅಜ್ಜಿ ಹೇಳಿದ ಕಥೆಗಳು ಹೆಂಗೆ ಯೂಟರ್ನ್ ನೋಡಿದ್ರು ಕೇಳಿಸ್ಕೊಂಡ್ರಲ್ಲ. ಉಲ್ಟಾ ಹೊಡೆದಿದ್ದಂಗೆ, ಯೂಟರ್ನ್ ಹೊಡೆದಿದ್ದಂಗೆ ಯೂಟ್ಯೂಬ್ಗೊಂದು ಹೇಳೋದು, ಮಾಧ್ಯಮದಕ್ಕೊಂದು ಹೇಳೋದು, ಕ್ಷಣಕ್ಕೊಂದು ಬಣ್ಣವನ್ನು ಬದಲಾಯಿಸ್ತದ್ದು. ಹಾಗಾಗಿ ಈಗ SIT ಕಸ್ಟಡಿಯಲ್ಲಿರೋದ್ರಿಂದಾಗಿ, ಅಂದರೆ SITಯ ಜೊತೆಯಲ್ಲಿರೋದ್ರಿಂದಾಗಿ ಯಾರನ್ನೂ ಬಿಡ್ತಾ ಇಲ್ಲ. ಈಗ ಕೋರ್ಟ್ ಮುಂದೆ ತಪ್ಪೊಪ್ಕೋತಾ ಇದ್ದಾನೆ ಈ ಚೆನ್ನಯ್ಯ. ಆತ ಎಲ್ಲಿದ್ದ, ಏನೇನು ಮಾಡ್ತಾ ಇದ್ದ, ಎಷ್ಟು ವರ್ಷಗಳಿಂದ ಈ ಗುಂಪು ನನ್ನನ್ನು ಸಂಪರ್ಕ ಮಾಡ್ತು, ಸಂಪರ್ಕದಲ್ಲಿದ್ದೆ, ಏನೇನು ಹೇಳಿಕೊಟ್ರು, ಎಲ್ಲವನ್ನೂ ಕೂಡ ಆತ ಕೋರ್ಟ್ ಮುಂದೆ ತಪ್ಪೊಪ್ಪಿಕೊಳ್ತಾ ಇದ್ದಾನೆ. ಆತ ಮಾಡಿದಂತಹ ಅಷ್ಟೂ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನನಗೆ ಹಿಂಗೆ ಹೇಳ್ಕೊಟ್ರು, ನಾನು ಹಿಂಗೆ ಮಾಡಿದೆ ಅಂತ ಬುರುಡೆ ಬಿಟ್ಟಿದ್ದ ಅಂತ ಹೇಳಿ ನಾವೆಲ್ಲರೂ ಹೇಳ್ತಾ ಇದ್ವಿ. ಪವರ್ ಟಿವಿ ಫ್ರಮ್ ಡೇ 1 ಇದ್ರ ಬಗ್ಗೆ ಜನರನ್ನ ಎಚ್ಚರಿಸುವಂತ ಕೆಲಸ ಮಾಡುತ್ತೆ. ಈತ ಬಂದವನು ಅನಾಮಿಕ ಬುರುಡೆ ಬಿಡ್ತಾ ಇದ್ದಾನೆ ಅಂತ. ಆದರೆ ಅದ್ಯಾವುದನ್ನು ನಂಬಲಿಲ್ಲ. ಈಗ ಜನಕ್ಕೆ ಅರ್ಥ ಆಗ್ತಾ ಇದೆ, ಇದು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತಂದ್ರೆ, ಇದು ಧರ್ಮ ವಿಜಯ ಅಂತಂದ್ರೆ ನಿಜವಾಗ್ಲೂ ಕೂಡ